ಸ್ಟಾಪ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನೀವೇನಿಲ್ಲಿ? ನಾನೇ ಬರಕ್ ಹೇಳಿದ್ದು. ಅಮ್ಮ, ನೀನು ಇವ್ರನ್ನ ಇನ್ವೈಟ್ ಮಾಡಿದ್ಯಾ? ಹೌದಪ್ಪ, ನನ್ನ ಮನಸ್ಸಿಗೆ ಹತ್ರ ಆದವರನ್ನ ಕರೆಯಕ್ಕೆ ನನಗೆ ಅಧಿಕಾರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲಿದೆಯಮ್ಮ. ದುರ್ಗಾ, ಇವ್ರು ಬರೋದು ನಿನಗೆ ಗೊತ್ತೈತಾ? ಅದು ನಮ್ಮನ್ನ ಕರೆದಿದ್ದೇವ ಇನ್ವಿಟೇಷನ್ ಕೊಟ್ಟು. ಮತ್ತೆ ಯಾಕೆ ಇವ್ರ ಹೆಸರು ಗೆಸ್ಟ್ ಲಿಸ್ಟ್ ಅಲ್ಲಿಲ್ಲ? ಅದು ನಿನ್ನೆ ಕೇಳ್ತಾ ಇರೋದು, ಯಾಕಿಲ್ಲ? ಅದು ಮದ್ವೆ ಗಡಿಬಿಡಿನಲ್ಲಿ ಮರ್ತೋಯ್ತು ಏಜೆ. ನಿನ್ನ ಮರುವಿಂದ ಒಂದು ಫ್ಯಾಮಿಲಿ ಇಲ್ಲಿ ತನಕ ಬಂದು ಅವಮಾನ ಅನ್ಭವಿಸ್ಬೇಕಾ? ಇಸ್ ಇಟ್ ಫೇರ್? ನೋ ಏಜೆ. ಪಾಪ ಅವ್ರೊಬ್ರೇ ಸಾರಿ ಕೇಳ್ಬೇಕು ಸರ್. ಅವ್ರಿಬ್ರು ತಪ್ಪು ಮಾಡಿದ್ದಾರೆ. ನಾವ್ ಇಲ್ಲಿ ಬಂದಾಗ ನಮ್ನ ಅವಮಾನ ಮಾಡಿದ್ರು ಇವ್ರ ಮುಂದೆ. ಹಾಗಾದ್ರೆ ಸಾರಿ ಕೇಳ್ಬೇಕಾಗಿರೋರು ಒಬ್ರಲ್ಲ, 3 ಜನ. ಸಾರಿ ಕೌಸಲ್ಯ. ಇಟ್ಸ್ ಓಕೆ. ನೀವು ಒಳಗೆ ಬನ್ನಿ. ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ದೀವಿ? ಪನ್ನೀರ್ ಚಿಮುಕ್ಸ್ತಾ ಇದೀವಿ. ಪನ್ನೀರ್ನ ಚುಮುಕ್ಸ್ಬೇಕಷ್ಟೇ, ಸ್ನಾನ ಮಾಡಿಸ್ಬಾರ್ದು ಅದ್ರ. ಸಾರಿ ಏಜೆ. ಬರೀ ನಿಮ್ ಮನೆಯವ್ರಿಗೆ ಪನ್ನೀರ್ ಚಿಮುಕ್ಸ್ತಿದ್ದೀರಲ್ವಾ? ಬಂದಿರೋ ಗೆಸ್ಗೆ ಪನ್ನೀರ್ ಚಿಮ್ಸೋ ರೂಢಿ ಇಲ್ವಾ ನಿಮ್ಗೆ? ಅದು ಗೆಸ್ಟ್ ಲಿಸ್ಟ್ ಅಲ್ಲಿ ಇರ್ಬೇಕಮ್ಮ. ಸರಿಯಾಗಿ ಕೇಳಿದೆ ಮಕ್ಕಳೇ. ಅದು ಅಜ್ಜಿ ಪರ್ಫೆಕ್ಷನ್ ಸ್ಟೇಜಸ್ ಸೊಸೆ ಅಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ಮಿನಿಮಮ್ ಒಂದ್ ಪನ್ನೀರ್ ಚಿಮ್ಸಕ್ಕೂ ಬರಲ್ವಾ ನಿಮ್ಗೆ? ಅಯ್ಯೋ, ನಾನ್ ತೋರಿಸ್ತೀನಿ. 1 2 3. ಹೀಗೆ ನೀವು ಮಾಡಿ. 1 2 3. ಓಕೆನಾ? ಇದು ಸ್ವಲ್ಪ ಜಾಸ್ತಿನಾಯ್ತು, ಪರವಾಗಿಲ್ಲ. ಅಜ್ಜಿ ಹೋಗೋಣ. ಲೀಲಾನ ಎಡವಟ್ಟು ದಟ್ಟಿ ಅಂತ ಅನ್ಕೊಂಡಿದ್ದೆ. ಅವಳು ಎಷ್ಟೆಲ್ಲಾ ವಿಷಯಗಳು ತಿಳ್ಕೊಂಡಿದ್ದಾಳೆ ಅಲ್ವಾ ಅಕ್ಕ? ನಂಗೆ ಗೊತ್ತಾಯ್ತು ನಾನು ಜೋಕರ್ ಮಾಡಿದ್ಲು ಅಂತ. ನಿನ್ಗೇನಾದ್ರು ಬೇರೆ ಕೆಲಸ ಇದೆಯಾ? ಇಲ್ಲ ಸರ್. ಮತ್ತೇನು ಮುಖ ನೋಡ್ತಾ ಇದೆಯಾ? ಔಟ್. ಓಕೆ ಸರ್. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ.
ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೋ. ನಿನ್ನ ಕೋರಿಕೆ ಪ್ರಕಾರ ಇವತ್ತು ನನ್ನ ಮದುವೆ ನಡೀತಾ ಇದೆ ಅಂತ ಸಂತೋಷವಾಗಿದೆಯಾ ಅಂತ? ಆದರೆ ನನಗೆ ಖಂಡಿತವಾಗಲೂ ಖುಷಿ ಇಲ್ಲ. ನನ್ನ ಲೈಫಲ್ಲಿ ನಿನಗೆ ಬಿಟ್ಟು ಆ ಮುಖ್ಯವಾದ ಜಾಗ ಯಾರಿಗೂ ಕೊಡಬಾರ್ದು ಅಂತಿದ್ದೆ. ಆದರೆ ನೀನು ನನ್ನ ಬೇರೆ ದಾರಿಯಲ್ಲೇ ನಡೆಸ್ಕೊಂಡು ಹೋಗ್ತಾ ಇದೆಯಾ. ಇಷ್ಟ ಇಲ್ಲದೆ ಇದ್ದರೂ ನಿನ್ನ ಆಸೆನ ಪೂರೈಸೋದಕ್ಕೆ ಆ ಹಾದಿಲಿ ಹೊರಟಿದ್ದೀನಿ. ಅದು ಇವತ್ತು ನೆರವೇರುತ್ತೆ ಕೂಡ. ಒಂಥರ ಇಷ್ಟು ವರ್ಷ ನಿನ್ನ ಪ್ರತಿ ಕೋರಿಕೆನೂ ನಿನ್ನ ಆಸೆ ಪ್ರಕಾರನೇ ನಡೆಸ್ಕೊಂಬಂದೆ. ಆದರೆ ಈ ಮದುವೆ ವಿಚಾರದಲ್ಲಿ ನಾನು ಎಷ್ಟು ನ್ಯಾಯ ಒದಗಿಸಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಡೂ ಮೈ ಬೆಸ್ಟ್ ವಾಟ್ ಎವರ್ ಐ ಕ್ಯಾನ್. ಇದನ್ನು ಮೀರಿ ನಿನಗೇನಾರ ಬೇಜಾರಾಗಿದ್ದರೆ ಐ ಆಮ್ ಸಾರಿ ಅಂತ. ರಿಯಲಿ ಸಾರಿ. ಬನ್ನಿ ಬನ್ನಿ, ಇಲ್ಲೇ ಮದುವೆಗೆಲ್ಲ ಅರೇಂಜ್ ಮಾಡ್ತಾ ಇರೋದು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಅದ್ಧೂರಿಯಾಗಿ ಮಾಡ್ತಾ ಇದಾರಪ್ಪ. ಆದಷ್ಟು ಬೇಗ ಏಜೆ ಅವರು ನಮ್ ಲೀಲನ್ ಕೈ ಹಿಡಿದು ಬಿಟ್ರೆ ಆ ಅದೃಷ್ಟನೂ ನಮ್ ಕೈ ಹಿಡಿಯುತ್ತೆ. ನೀವುಗಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಹೊರಗಡೆ ನಿಮ್ಗಾದ ಮುಜುಗರಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಜ್ಜಿ, ನೀವ್ಯಾಕೆ ಸಾರಿ ಕೇಳ್ತೀರಾ? ಗೊತ್ತಿಲ್ಲದೆ ಆಗಿರೋ ತಪ್ಪು ತಾನೆ. ದುರ್ಗಕ್ಕ ಏನೋ ಮದ್ವೆ ಟೆನ್ಷನಲ್ಲಿ ಮರ್ತೋಗಿರ್ಬೋದು ಅಷ್ಟೇ. ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರಲ್ಲಿ ಯಾರ್ದು ತಪ್ಪಿಲ್ಲ. ನೀವ್ಯಾಕೆ ಫೀಲ್ ಮಾಡ್ಕೋತೀರಾ? ಈಗ ನಾವು ಬಂದಾಯ್ತಲ್ಲ, ನಿಮಗೆ ಸಂತೋಷ ತಾನೆ? ನೀವು ಹೀಗೆಲ್ಲ ಮಾತಾಡಿದ್ರೆ ನಮಗೆ ಮನ್ಸಿಗೆ ಖಂಡಿತ ಬೇಜಾರಾಗುತ್ತೆ. ಒಟ್ನಲ್ಲಿ ನೀವು ಇದನ್ನೆಲ್ಲ ಮರೆತು ನಗ್ತಾ ನಗ್ತಾ ಇದ್ರೆ ನಮಗೂ ಸಂತೋಷ ಆಗುತ್ತೆ. ಎಂಥ ಒಳ್ಳೆ ಮನ್ಸಮ್ಮ ನಿಂದು. ಇಷ್ಟು ಚಿಕ್ಕ ವಯಸ್ಸಲ್ಲ ಎಷ್ಟು ದೊಡ್ಡ ಗುಣ. ಈ ಒಳ್ಳೆತನನ ಅನುಭವಿಸೋ ಭಾಗ್ಯ ಆ ದೇವ್ರು ನಮಗೆ ಕೊಡ್ಲಿಲ್ಲ ಬಿಡು. ಆ ಅವಕಾಶನ ನಾನ್ ಕೊಡಿಸ್ಕೊಡ್ತೀನಿ. ಹಿರಿಯರು ಒಳ್ಳೆ ಮಾತುಗಳೇ ಹಾರೈಕೆ ಇದ್ದ ಹಾಗೆ ಮಗಳೇ. ಹಾರೈಕೆ ಜೊತೆಗೆ ಅದೃಷ್ಟನೂ ಬೇಕಲ್ವಾ? ಆಶೀರ್ವಾದ ತಗೋ.